ಈ ದಿವಸ ನಮ್ಮ ರವಿ ಕಿರ್ಲಸ್ಕರ್ ಬಡಾವಣೆ, ಬುದ್ಧ ಜ್ಯೋತಿ ಬಡಾವಣೆ, ವಾರ್ಡ್ ನಂಬರ್ 13 ಈ ವ್ಯಾಪ್ತಿಗೆ ನಮ್ಮ ನೆಚ್ಚಿನ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ಜಿಯವರು ನಗರಸಭೆ ವ್ಯಾಪ್ತಿಯಿಂದ ಒಟ್ಟು 80 ಲಕ್ಷ ರೂಪಾಯಿ ಹಣನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಪಾರ್ಕ್ ಡೆವಲಪ್ ಮಾಡಬೇಕು ಅಂತ 6 ತಿಂಗಳಿಂದ 1 ವರ್ಷದವರೆಗೂ ಸಾಧನೆ ಮಾಡಿದ್ರು. ಈಗ ಅದು ಕೂಡಿ ಬಂತು. ಸೊ ಅದು ಸಂತೋಷದ ವಿಚಾರ. ಅದಕ್ಕೆ ಏನು ನಮ್ಮ ಶ್ರೀಶಕ್ತಿ ಟೀಮ್ ಇತ್ತು, ಭಜನಾ ಮಂಡಳಿ ಇರ್ಬೋದು, ಶ್ರೀಶಕ್ತಿ ಟೀಮ್ ಇರ್ಬೋದು, ನಮ್ಮ ಯುವಕರು ಇರ್ಬೋದು, ಎಲ್ಲರೂ ಇವತ್ತು ಸುಮಾರು 100 ಜನ ಸೇರಿ ಅವರಿಗೆ ಸ್ವಾಗತ ಮಾಡಿ ಅವರನ್ನು ಇವತ್ತು ಅವ್ರ ಕಡೆನೇ ಗುದ್ದಲಿ ಪೂಜೆ ಮಾಡಿಸಿ ಆ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೆ ಆರೋಗ್ಯ, ಆಯಸ್ಸು, ಐಸ್ಪೀಡ್ ಕೊಡಲಿ ಅಂತ ನಾನು ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ಇಷ್ಟು ಬಿಸಿಲಿದ್ರು, ಇಷ್ಟು ದಗೆ ಇದ್ರು, ನಮ್ಮ ಬಡಾವಣೆಯ ಎಲ್ಲ ಮಹಿಳೆಯರು, ಹಿರಿಯರು, ನಾಗರಿಕರು ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಇಲ್ಲಿ 30 ಲಕ್ಷ, ಬುದ್ಧ ಜ್ಯೋತಿ ಲೇಔಟ್ 50 ಲಕ್ಷ, ಒಟ್ಟು ಈಗ 80 ಲಕ್ಷ. ಈಗ ಒಂದು ಬೋರ್ವೆಲ್ ಕೂಡ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಈಗ ಏನು ಕಾಣ್ತಾ ಇದೆ, ಈ ಟಾರ್ ರಸ್ತೆ ಇರ್ಬೋದು, ಕಾಂಕ್ರೀಟ್ ರೋಡ್, ಏನು 7 ರಸ್ತೆಗೂ ಏನು ನೀರು ಕೊಟ್ಟಿದ್ದಾರೆ, ಅದೆಲ್ಲ ವಿಶ್ವನಾಥರ ಕಡೆಯಿಂದ ಆಗಿದ್ದು ಅಂತ ಹೇಳಿಕ್ಕೆ ನಾವು ಆ ಭೇದ ಭಾವನ ಅದಕ್ಕೆ ನಾವು ಅವ್ರನ್ನ ಅಭಿವೃದ್ಧಿ ಅಧಿಕಾರ ಅಂತ ಕರೆಯೋದೇ. ಅದಕ್ಕೆ ಎಸ್.ಆರ್. ವಿಶ್ವನಾಥ್ ಅಂದ್ರೆ ಇವತ್ತು 224 ಜನದಲ್ಲಿ ಅಟ್ಲೀಸ್ಟ್ 4 ಜನ ಹೆಂಗಡ್ಕಂತಾರೆ ಅಂದ್ರೆ ಅದ್ರಲ್ಲಿ ಒಬ್ರು ವಿಶ್ವನಾಥ್ ಅವರು ಇದ್ದಾರೆ ಅಂತ. ಸರ್, ಈ ನೀರಿನ ಸಮಸ್ಯೆ ಇದೆ, ಬೋರ್ವೆಲ್ ಕೊಟ್ಟಿದ್ದಾರೆ, ಸಾಕಷ್ಟು ಅನುಭವ ಇದೆ. ಸೊ ಈಗ ಇನ್ನೊಂದು ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ನಗರಸಭೆಯವರು ನನಗಂತೂ ತುಂಬಾ ಕೋಆಪರೇಷನ್ ಕೊಡ್ತಿದ್ದಾರೆ. ಇವತ್ತು ನೀವು ನಮ್ಮ ಲೇಔಟ್ ನೋಡಿದ್ರೆ ನಿಮ್ಗೆ ಕಾಣುತ್ತೆ, ಮಾದರಿ ಲೇಔಟ್ ಆಗಿ ರವಿ ಕಿರ್ಲಸ್ಕರ್ ಬಡಾವಣೆ ಇದೆ. ಸ್ವಲ್ಪ ರಸ್ತೆ ಕಾಮಗಾರಿ ಸ್ವಲ್ಪ ತೊಂದರೆ ಆಗಿದೆ ಬುದ್ಧ ಜ್ಯೋತಿ ಬಡಾವಣೆಯಲ್ಲಿ. ಅದನ್ನ ಕಾಂಟ್ರಾಕ್ಟ್ಗೆ ಹೇಳಿ ಸರಿ ಮಾಡಿಸ್ಕೊಡಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಖಂಡಿತ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ನನ್ನ ಹೆಸರು ಜಿ.ಪಿ. ನಾರಾಯಣಪ್ಪ ಅಂತ. ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ನಮ್ಮ ಬಡಾವಣೆಯಲ್ಲಿರುವಂತ ಪಾರ್ಕ್ ಮಕ್ಕಳಿಗೋಸ್ಕರ, ರವಿ ಕಿರ್ಲಸ್ಕರ್ ಬಡಾವಣೆಯಲ್ಲಿ ಮಕ್ಕಳಿಗೋಸ್ಕರ ಆಟಿಕೆಗಳು ಎಲ್ಲ ಇಡ್ಲಿಕ್ಕೆ, ಪಾರ್ಕ್ ಅಭಿವೃದ್ಧಿ ಮಾಡೋಕ್ಕೆ, ಮತ್ತೆ ವಾಕಿಂಗ್ ಮಾಡುವಂಥವ್ರಿಗೆ ಕೂತ್ಕೊಳ್ಳೋಕ್ಕೆ ಕುರ್ಚಿ ವ್ಯವಸ್ಥೆ ಆ ಥರದ್ದೆಲ್ಲ ಮಾಡೋಕ್ಕೆ ಇವತ್ತು ಬಂದು ಗುದ್ಲಿ ಪೂಜೆ ಮಾಡಿದ್ದಾರೆ. ಮತ್ತೆ ಶಾಸಕರು ನಮ್ಗೆ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಲೇಔಟ್ ಏನು ಅಭಿವೃದ್ಧಿ ಆಗಿದೆ ಅದೆಲ್ಲನೂ ನಮ್ಮ ಶಾಸಕರು ಮಾಡಿಕೊಟ್ಟಿರುವಂಥದ್ದು. ಅದಲ್ಲದೆ ತುಂಬಾ ನೀರಿಗೆ ಅಭಾವ ಇದ್ದಿದ್ರಿಂದ ಮೊನ್ನೆ ಬೋರ್ವೆಲ್ ಕೂಡ ಸ್ಯಾಂಕ್ಷನ್ ಆಗಿದೆ. ಈ ವಾರದಲ್ಲಿ ಬೋರ್ವೆಲ್ ಕೊರಿತಾರೆ. ಅವರಿಗೆ ನಮ್ಮ ಬಡಾವಣೆಯ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಶ್ರೀಶಕ್ತಿ ಸಂಘದ ಭವನ ಬೇಕು ಅಂತ ಕೇಳಿದೀವಿ, ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಖಂಡಿತ ಮಾಡ್ಕೊಡ್ತಾರೆ. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿನೇ. ತುಂಬ ಹೃದಯದ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀವಿ.